ಮೇ 3ನೇ ತಾರೀಕು ನಡೆದಿದ್ದಂಥ ನೀಟ್ ಪರೀಕ್ಷೆ ರದ್ದಾಗಿದೆ. ಮರು ಪರೀಕ್ಷೆಯ ದಿನಾಂಕವೂ ಘೋಷಣೆಯಾಗಿದೆ. ಆದರೆ ಪರೀಕ್ಷೆ ಬರೆದಿದ್ದಂಥ 22,79,000 ವಿದ್ಯಾರ್ಥಿಗಳ ಮನೋಬಲದ ಮೇಲೆಯೇ ಅಟ್ಯಾಕ್ ಆಗಿದೆ. ಅದರ ಪರಿಣಾಮ ಸಾಲು ಸಾಲು ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ನೊಂದು 4 ಜನ ಸೂಸೈಡ್ ಮಾಡಿಕೊಂಡಿದ್ದಾರೆ. ನೀಟ್ ಪರೀಕ್ಷೆ ಬರೆದಿದ್ದಂತಹ 4 ವಿದ್ಯಾರ್ಥಿಗಳು ಅದೆಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ರು, ಅದೆಷ್ಟು ವರ್ಷಗಳಿಂದ ಶ್ರಮವನ್ನ ಹಾಕಿದ್ರು. ಎಕ್ಸಾಮ್ ಚೆನ್ನಾಗಾಗಿದೆ ಅನ್ಕೊಂಡು ನಿಟ್ಟುಸಿರು ಬಿಟ್ಟಂತಹ ಟೈಮ್ನಲ್ಲೇ ಎಕ್ಸಾಮ್ ಕ್ಯಾನ್ಸಲ್ ಆಯಿತು. ಆ ಒತ್ತಡದ ಬೆನ್ನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಜಸ್ಥಾನದ ಪ್ರದೀಪ್ ಮೇಘವಾಲ್, ಗೋವಾದ ಸಿದ್ಧಾರ್ಥ್ ಹೆಗಡೆ, ಉತ್ತರ ಪ್ರದೇಶದ ರಿತಿಕ್ ಮಿಶ್ರಾ, ದೆಹಲಿಯ ಅನ್ಸಿಕಾ ಪಾಂಡೆ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದಂಥ ಆ ವಿದ್ಯಾರ್ಥಿಗಳ ಫೋಟೋ ಗಮನಿಸ್ತಾ ಇದ್ದೀರಿ, ಮನೆಯವರ ಆಕ್ರಂದನ ಗಮನಿಸ್ತಾ ಇದ್ದೀರಿ. 1 ವರ್ಷ 2 ವರ್ಷ ನಿರಂತರವಾಗಿ ನೀಟ್ಗಾಗಿ ತಯಾರಿ, ಒಂದು ಪರೀಕ್ಷೆಯನ್ನ ಬರೆಯೋದಕ್ಕೆ ಹಗಲು ರಾತ್ರಿ ಶ್ರಮ ಪಟ್ಟಿದ್ದಾರೆ ವಿದ್ಯಾರ್ಥಿಗಳು. 14 ಗಂಟೆಗೂ ಹೆಚ್ಚು ಕಾಲ ಪ್ರತಿನಿತ್ಯ ಓದಿದ್ದಾರೆ. ಒಳ್ಳೆಯ ರ್ಯಾಂಕ್ ಬರಬೇಕು, ಒಳ್ಳೆಯ ಮೆಡಿಕಲ್ ಕಾಲೇಜಿನಲ್ಲಿ ಅವಕಾಶ ಸಿಗಬೇಕು, ಅಡ್ಮಿಷನ್ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ. ಆದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳನ್ನ ಅಪರಾಧ ಮಾಡ್ಬಿಡ್ತಾರೋ ಅಂತ ಹೇಳಿ ಅವರ ಅಂಡರ್ವೇರ್ ವರೆಗೂ ಕೂಡ ಹೋಗ್ಬಿಡುತ್ತೆ. ಏನ್ ಬಟ್ಟೆ ಹಾಕಿದ್ದಾರೆ, ಕಾಲರ್ನಲ್ಲಿ ಏನಿದೆ, ಕೈನಲ್ಲಿ ಏನಿದೆ, ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಸಿಕ್ಕಿದ್ದನ್ನೆಲ್ಲ ಹರಿದು ಹಾಕಿ ಬೇಕಿದ್ರೆ ಪರಿಶೀಲನೆ ಮಾಡ್ತಾರೆ. ಆದ್ರೆ ವಿದ್ಯಾರ್ಥಿಗಳ ಮೇಲೆ ಅಷ್ಟೊಂದು ನಿಗಾ ಇಟ್ಟಂಥ, ವಿದ್ಯಾರ್ಥಿಗಳನ್ನ ಅಪರಾಧಿಗಳ ರೀತಿ ಕಂಡಂಥ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತಾನು ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಮಾಡುವ ಜಾಗದಿಂದ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ರವಾನೆಯಾಗುವ ಗ್ಯಾಪ್ನಲ್ಲಿ ಅದನ್ನ ಲೀಕ್ ಮಾಡಿಬಿಡುತ್ತೆ. ಅಂದ್ರೆ ಅದರ ನಿರ್ಲಕ್ಷ್ಯ ಅದಕ್ಕೆ ಕಾರಣ ಆಗುತ್ತೆ. ಅದರ ಪರಿಣಾಮವೇ 4 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.